മലയാള ഭാഷാ ബിൽ നടപ്പിലാക്കുമ്പോൾ കാസർഗോട്ടെ കന്നഡ സ്കൂളുകളിൽ മലയാള പഠനം അടിച്ചേൽപ്പിക്കരുതെന്ന് കന്നഡ സ്കൂൾ സംരക്ഷണ സമിതി. ദ്വിഭാഷാ നയം അനുസരിച്ച് കാസർഗോഡ് കന്നഡയ്ക്കും തുല്യ പ്രാധാന്യം ലഭിക്കണമെന്നും സർക്കാർ രേഖകളും അറിയിപ്പുകളും കന്നഡയിലും ലഭ്യമാക്കണമെന്നും സമിതി ഭാരവാഹികൾ ആവശ്യപ്പെട്ടു. പതിറ്റാണ്ടുകളായി കന്നഡ ഭാഷയെയും സംസ്കാരത്തെയും പരിപോഷിപ്പിക്കുന്ന വിദ്യാലയങ്ങൾ അതിർത്തി മേഖലയിലുണ്ടെന്നും അവരുടെ അവകാശ സംരക്ഷണത്തിനായി പോരാട്ടം തുടരുമെന്നും കന്നഡ സ്കൂൾ സംരക്ഷണ സമിതി. കാസർഗോട്ടെ ഭരണപരവും വിദ്യാഭ്യാസപരവുമായ മേഖലകളിൽ കന്നഡ ഭാഷയെ അവഗണിച്ച് മലയാളം ഭാഷയിലുള്ള അറിയിപ്പുകളും ഉത്തരവുകളും നിർബന്ധമാക്കുന്നത് ഭാഷാ ന്യൂനപക്ഷങ്ങൾക്ക് ഭരണഘടന നൽകുന്ന അവകാശങ്ങളുടെ ലംഘനമാണെന്നും കന്നഡ സ്കൂളുകളിൽ അടിസ്ഥാന സൗകര്യങ്ങളുടെ കുറവ് നികത്താതിരിക്കുകയും ഒഴിവുള്ള കന്നഡ അധ്യാപക തസ്തികകളിൽ മലയാളം മാത്രം അറിയുന്നവരെ നിയമിക്കുന്നതും കന്നഡ വിദ്യാഭ്യാസത്തെ തകർക്കാനുള്ള ശ്രമമാണെന്നും സമിതി ഭാരവാഹികൾ വാർത്താസമ്മേളനത്തിൽ പറഞ്ഞു. ಕೇರಳ ಸರ್ಕಾರ ಏನು ಒಂದು ಮಲಯಾಳಂ ಲ್ಯಾಂಗ್ವೇಜ್ ಬಿಲ್ ಎಂಬ ಒಂದು ಮಸೂದೆಯನ್ನು ಹೊರತಂದಿದೆ. ಇದು ನಿಜವಾಗಲೂ ಕೂಡ ಕಾಸರಗೋಡು ಜಿಲ್ಲೆಯಲ್ಲಿರುವ ಕನ್ನಡಿಗರಿಗೆ ಇದೊಂದು ಮಾರಕ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಕೇರಳದಲ್ಲಿ ಮಲಯಾಳಂ ಭಾಷೆ ಆದರೂ ಕೂಡ ನಮ್ಮ ನೆರೆಯ ಜಿಲ್ಲೆಯಾದಂಥ ಕಾಸರಗೋಡಿನಲ್ಲಿ ಸಪ್ತ ಭಾಷಾ ಸಂಗಮ ಭೂಮಿ ಅಂತ ನಾವು ಹೇಳ್ತೇವೆ. ಕಾಸರಗೋಡು ಜಿಲ್ಲೆಯಲ್ಲಿ ನಮಗೆ ಮಲಯಾಳಂ ಜೊತೆಗೆ ಇದು ಕನ್ನಡದ ಒಂದು ಯಕ್ಷಗಾನ ಇರ್ಬೋದು, ಅದೇ ರೀತಿ ದೈವಾರಾಧನೆ ಇರ್ಬೋದು, ಅದೇ ರೀತಿ ಹಲವಾರು ಕವಿಗಳನ್ನು ಕೊಟ್ಟಿರುವಂಥ ಊರು ಕಾಸರಗೋಡು ಜಿಲ್ಲೆ. ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಕನ್ನಡಿಗರು ಇರುವಂಥ ಒಂದು ಊರು ಕೂಡ ಕಾಸರಗೋಡು ಜಿಲ್ಲೆ. ಈ ಕಾಸರಗೋಡು ಜಿಲ್ಲೆ ಎಂಬುದು ನಮ್ಮ ಕರ್ನಾಟಕದ ಹೋಲಿಸಿದರೆ ಬ್ರಿಟಿಷರ ಕಾಲದಲ್ಲಿಯೇ ಇದೊಂದು ಮೆಡ್ರಾಸ್ ಪ್ರಾಂತ್ಯ ಇರುವಾಗ ಇದು ನಮ್ಮ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗವಾಗಿತ್ತು ಕಾಸರಗೋಡು ಜಿಲ್ಲೆ. ನಂತರ ದಿನಗಳಲ್ಲಿ ಬೆಳಗಾವಿಯನ್ನು ನಾವು ಮುಂಬೈಯಿಂದ ಅವರು ಬಿಟ್ಟುಕೊಡುವಂಥ ಸಂದರ್ಭದಲ್ಲಿ ಕೇರಳ ಕೂಡ ಒಂದು ಆಗ್ರಹವನ್ನು ಮಾಡಿತ್ತು. ಏನಂತೇಳಿದರೆ ಗುಡಲ್ಲೂರು ನಮಗೆ ಕೊಡಿ ಅಂತೇಳಿ ತಮಿಳುನಾಡಿನಿಂದ. ಆ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳು ಸಂಭವಿಸಿ 1967ರಲ್ಲಿ ಕಾಸರಗೋಡು ಜಿಲ್ಲೆಗೆ ಅಲ್ಲ, ಇದು ಮಹಾಜನ್ ವರದಿಯಲ್ಲಿ ಇದು ಒಂದು ವರದಿಯನ್ನು ಅವರು ಇದು ಮಾಡಿ ಹಲವಾರು ರಾಜಕೀಯ ಪ್ರೇರಿತ ಕೂಡ ನಡೆದಿದೆ ಆ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತೇಳಿದರೆ ನಮ್ಮ ಕಾಸರಗೋಡು ಜಿಲ್ಲೆಯನ್ನು ಕೇರಳಕ್ಕೆ ಸೇರಿಸಿದರು. ನಂತರ ದಿನಗಳಲ್ಲಿ ಹಲವಾರು ಹೋರಾಟಗಳು ಕೂಡ ನಡೆದಿದೆ. ಆದರೆ ಯಾರೂ ಕೂಡ ಮತ್ತೆ ಮುಂದೆ ಬಂದಿಲ್ಲ. ಆ ಹೋರಾಟ ಅದೇ ಮುಂದುವರಿಲಿಲ್ಲ ಆ ಹೋರಾಟ. ನಂತರ ದಿನಗಳಲ್ಲಿ ಏನಾಗಿದೆ ಅಂತೇಳಿದರೆ ಕಾಸರಗೋಡು ಜಿಲ್ಲೆ ಸಾಧಾರಣ ಇಲ್ಲಿನ ಕಾನೂನಿದೆ, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನದಲ್ಲಿ ಒಂದು ಕಾನೂನಿದೆ, 15% ಹೆಚ್ಚು ಮಾತನಾಡುವ ಜನರಿದ್ದರೆ ಅವರಿಗೆ ಆಯಾ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತೇಳಿ ಅಂಥ ಸಂದರ್ಭದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಕೇರಳ ಮಲಯಾಳಂ ಭಾಷೆಯೊಂದಿಗೆ ಕನ್ನಡದಲ್ಲಿ ಕೂಡ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹಲವಾರು ಜಾಗ ಮಂಜೇಶ್ವರ ಇರ್ಬೋದು, ಕುಂಬಳೆ ಇರ್ಬೋದು, ಕಾಸರಗೋಡು ಇರ್ಬೋದು, ಹಲವಾರು ಜಾಗಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಮಲಯಾಳಂ ಮೀಡಿಯಂನೊಟ್ಟಿಗೆ ಕನ್ನಡ ಮೀಡಿಯಂ ಕೂಡ ಕಲಿಸ್ತಾ ಇದ್ದಾರೆ. ಕಳೆದ 1 ವರ್ಷಗಳಿಂದ ಈಚೆ ಏನಾಗ್ತಾ ಇದೆ ಅಂತೇಳಿದರೆ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರನ್ನು ಕೊಡ್ತಾ ಇಲ್ಲ, ಮಲಯಾಳಂ ಶಿಕ್ಷಕರನ್ನು ಕೊಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿದರೆ ಮಕ್ಕಳಿಗೆ ಕನ್ನಡ ಗೊತ್ತಾಗೋದಿಲ್ಲ, ಅವರು ಮಲಯಾಳಂ ಪಾಠ ಮಾಡೋ ಟೀಚರಿಗೆ ಕನ್ನಡ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಕನ್ನಡಂ ಕಲಿಯುವವರಿಗೆ ತೊಂದರೆ ಆಗ್ತಾ ಇದೆ. ಒಂದು ಬಹಳ ವಿಷಯ ಅದು. ಮತ್ತು ಎರಡನೇ ವಿಷಯ ಅಂತೇಳಿದರೆ ಈಗ ಇಂಥ ಸಂದರ್ಭದಲ್ಲಿ ಏನಾಗ್ತಾರೆ, ಮಕ್ಕಳು ಕೂಡ ಈಗ ಇಲ್ಲಿ ನೋಡಿ ಕೊಂಕಣಿ ಭಾಷೆ ಇದೆ, ಬ್ಯಾರಿ ಭಾಷೆ ಇದೆ, ಮತ್ತು ತುಳು ಭಾಷೆ ಇದೆ. ಇಂಥ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಮಾಡಿಕೊಂಡು ಕನ್ನಡ ಮಾತ್ರ ಅಲ್ಲ ಅಂತೇಳಿ ಈ ಭಾಷೆಯನ್ನು ಕೂಡ ಬೇರೆ ಬೇರೆ ಮಾಡಿಕೊಂಡು ಕನ್ನಡ ಭಾಷೆ ಮಾತಾಡುವವರ ಸಂಖ್ಯೆಯನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ഉന്യാസ് പെരാജെ, രാജശേഖർ ഷെട്ടി, ഉമ്മർ ഫാറൂഖ്, KBS നൗഫൽ എന്നിവർ വാർത്താസമ്മേളനത്തിൽ പങ്കെടുത്തു. ന്യൂസ് ബ്യൂറോ, കാസർഗോഡ്.